ವೆಲ್ಕಮ್ ಟು ನಮ್ಮ 5ನೇ ದೇಶ ಅಲ್ವಾ? 4 ವೆಲ್ಕಮ್ ಟು ನಮ್ಮ 4ನೇ ದೇಶ ಜರ್ಮನಿ. ಸೊ ಜರ್ಮನಿ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೈವೇಲಿ ಒಂದಷ್ಟು ಹೇಳಿದೆ. ಆ ಹೈವೇ ನೋಡಿದ್ರಲ್ಲ, ಅದೆಲ್ಲ ಹೈವೇ ಯಾರು ಕಟ್ಸಿರೋದು ಗೊತ್ತಾ? ಹಿಟ್ಲರ್ ಕಟ್ಸಿರೋದಂತೆ. ಸೊ ಇದು ಹಿಟ್ಲರ್ ದೇಶ, ಐನ್ಸ್ಟೈನ್ ಅವ್ರು ಇದ್ದಿದ್ದಂತ ದೇಶ. ಅಂದ್ರೆ ಹಿಟ್ಲರ್ ಇದ್ದಿದ್ದ ದೇಶ ಅಲ್ಲ, ಆಳ್ವಿಕೆ ಮಾಡಿದ ದೇಶ. ಸೊ ವಾರಲ್ಲಿ ಸೋತ ಮೇಲೆ ಅವ್ರು ಆಕ್ಚುಲಿ ಆಸ್ಟ್ರಿಯಾದವರು. ವಾರ್ನ ಸೋತ ಮೇಲೆ ಯುರೋಪ್ಗೆ ಜರ್ಮನಿಗೆ ಬಂದ್ರು. ಜರ್ಮನಿಗೆ ಬಂದ್ಮೇಲೆ ಆಡಳಿತನ ಮಾಡಿದ್ರು. ಅದಾದ್ಮೇಲೆ ನಿಮ್ಗೆ ಗೊತ್ತು ಹಿಟ್ಲರ್ ಬಗ್ಗೆ ಆಲ್ರೆಡಿ ಎಲ್ಲ. ಸೊ ಹಿಟ್ಲರ್ ಕಟ್ಸಿರುವಂತ ಒಂದಷ್ಟು ಜಾಗಗಳು, ಹೈವೇಸ್ಗಳು, ಇವತ್ತು ಏನು ನಾವು ಸ್ಪೀಡ್ಲೆಸ್ ಹೈವೇಸ್ನ ನೋಡಿದ್ವಿ, ಅದೆಲ್ಲ ಹಿಟ್ಲರ್ ಆಗಿನ ಕಾಲದಲ್ಲೇ ಕಟ್ಸಿದ್ದು. World War II ಅಲ್ಲಿ ಬಿದ್ದೋಗದೆ ಇಲ್ದಿರುವಂತ ಬಿಲ್ಡಿಂಗ್ಗಳು ಇವಾಗಿದೆ. World War II ಇಲ್ಲೂ ಕೂಡ ಆಗಿತ್ತು, ನಿಮಗೆ ಗೊತ್ತಿರೋ ಹಾಗೆ. ಸೊ ಜರ್ಮನಿ ಹೈಟೆಕ್ ಸಿಟಿ ಅಂತ ಹೇಳ್ಬೋದು. ಇಲ್ಲಿ ಬಹಳಷ್ಟು ರೂಲ್ಸ್ ಇದೆ, ಆಶಾ ಅವ್ರು ಹೇಳ್ತಾ ಇದ್ರು. ಜೊತೆಗೆ ಇಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ರೆಸ್ಟ್ ಟೈಮ್ ಅಂತೆ. ಆ ಸಮಯದಲ್ಲಿ ಮನೇಲಿರೋ ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾಗಿರೋರು, ಇವಾಗ ನಾವು ಮಧ್ಯಾಹ್ನ ಹೆಂಗೆ ಮಲ್ಕೋತೀವಲ್ವಾ, ಸೈಲೆಂಟ್ ಆಗಿರ್ಬೇಕಲ್ವಾ ಮಲ್ಕೋಬೇಕಾದ್ರೆ. ಸೊ ಆ ರೂಲ್ಸ್ ಫಾಲೋ ಮಾಡ್ತಾರೆ. ಆ ಟೈಮಲ್ಲಿ ಗಾಡಿಗಳು ಜಾಸ್ತಿ ಓಡಾಡೋದು ಅಥವಾ ಸೌಂಡ್ ಆಗೋದು ಆ ಥರ ಎಲ್ಲ ಮಾಡಂಗಿಲ್ಲಂತೆ. ಆಮೇಲೆ ರಾತ್ರಿ 8 ಗಂಟೆ ಮೇಲೆ ವಾಷಿಂಗ್ ಮಿಷಿನ್ ಯೂಸ್ ಮಾಡಂಗಿಲ್ಲ, ಸ್ನಾನ ಮಾಡಂಗಿಲ್ವಂತೆ. ತುಂಬ ರೂಲ್ಸ್ ಇರುವಂಥ ದೇಶ ಇದು ಜರ್ಮನಿ. ಸೊ ಇದರ ಒಂದು ಕ್ಯಾಪಿಟಲ್ಲು, ಜರ್ಮನಿ ಕ್ಯಾಪಿಟಲ್ಲು ಬ್ರಹ್ಲಿನ್ ಏನೋ ಬರುತ್ತೆ. ಅಲ್ಲಿ ಆಶಾ ಅವ್ರದ್ದು ಮನೆ. ಅವ್ರು ಆ್ಯಕ್ಚುಲಿ ಆಶಾ ಕಿರಣ್ ಇರೋದು ಅಲ್ಲಿ. ಅದು ಕ್ಯಾಪಿಟಲ್ ಸಿಟಿ, ಬಟ್ ಬರ್ಲಿನಲ್ಲಿ, ಬರ್ಲಿನ್, ಜರ್ಮನಿದು ಕ್ಯಾಪಿಟಲ್ ಸಿಟಿ ಬರ್ಲಿನು. ನಾವು ಬರ್ಲಿನ್ಗೆ ಹೋಗಿಲ್ಲ, ಬಟ್ ಇಲ್ಲಿ ಕೊಲೋನ್ ಅನ್ನೋ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಕೊಲೋನ್ ಸಿಟಿಯಲ್ಲಿದ್ದೀವಿ ನಾವು. ಸೊ ಇಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಜಾಗಗಳಿದೆ. ಜೊತೆಗೆ ಇಲ್ಲಿ ಲೋಕಲ್ ಫುಡ್ ಎಕ್ಸ್ಪ್ಲೋರ್ ಮಾಡೋಣ. ನಿಮಗೆ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಜನ ನೀರಿಗಿಂತ ಬಿಯರ್ ಜಾಸ್ತಿ ಕುಡಿತಾರೆ. ಯಾಕಂದ್ರೆ ಜರ್ಮನಿಯಲ್ಲಿ ಬಿಯರ್ ಸಿಕ್ಕಾಪಡೆ ಫೇಮಸ್ಸು. ಆಮೇಲೆ ಇಲ್ಲಿ ಕೆಲವೊಂದಷ್ಟು ಪೇಸ್ಟ್ರೀಸ್ಗಳು, ಸ್ವೀಟ್ಗಳು ಫೇಮಸ್ಸು. ಜೊತೆಗೆ ಇಲ್ಲಿ ಚಿಕನ್ನು ಮತ್ತೆ ಬೀಫ್ ಅತಿ ಹೆಚ್ಚು ತಿಂತಾರೆ. ಸೊ ಶವರ್ಮಾ ರೋಲ್ಸ್ಗಳೇನು ತಿಂತೀವಲ್ಲ, ಅದು ಕೂಡ ಇಲ್ಲಿ ಸಿಗುತ್ತೆ ನಮಗೆ. ಇದು ಕೂಡ ಫೇಮಸ್ ಇಲ್ಲಿ. ಸೊ ನಾವು ಕೊಲೋನ್ ಸಿಟಿನ ಇವತ್ತು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಸೊ ವೆಲ್ಕಮ್ ಟು ಜರ್ಮನಿ. ಜೊತೆಗೆ ಇಲ್ಲಿ ಬಹಳಷ್ಟು ಟೂರಿಸ್ಟ್ ಪ್ಲೇಸಸ್ಗಳಿದೆ, ಎಲ್ಲ ನೋಡೋಣ. ಜರ್ಮನಿಗೆ ಸ್ವಾಗತ. ಎಲ್ಲ ದೇಶದಲ್ಲೂ ರೂಲ್ಸ್ ಇದೆ, ಏನು ಝೀಬ್ರಾ ಕ್ರಾಸಿಂಗ್ ಮಾಡಬೇಕಾದ್ರೆ. ಬಟ್ ಈ ದೇಶದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಝೀಬ್ರಾ ಕ್ರಾಸಿಂಗಲ್ಲಿ ರೆಡ್ ಲೈಟ್, ಅಂದರೆ ನಾವು ವಾಕ್ ಮಾಡಬೇಕಾದ್ರೆ ರೆಡ್ ಲೈಟ್ ಇದ್ದರೆ ವಾಕ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ನಿಮಗೆ ಫೈನ್ ಬೀಳುತ್ತೆ. ಬೇರೆ ನಾನು ತೋರಿಸಿದ್ದು 3 ದೇಶದಲ್ಲಿ ಫೈನ್ ಇರಲಿಲ್ಲ, ಬಟ್ ನಡೆಯಂಗಿರಲಿಲ್ಲ. ಬಟ್ ಇಲ್ಲಿ ಇನ್ ಕೇಸ್ ನೀವೇನಾದರೂ ರೋಡ್ ದಾಟಿದ್ರೆ ರೆಡ್ ಸಿಗ್ನಲ್ ಇದ್ದಾಗ ನಿಮಗೆ ಫೈನ್ ಬೀಳುತ್ತೆ. ಸೊ ಇಲ್ಲಿ ಸ್ಟ್ರಿಕ್ಟ್ ರೂಲ್ಸ್, ಹೇಳೋದಲ್ಲ, ಸಣ್ಣ ಪುಟ್ಟಕ್ಕೂ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಂತ ಹೇಳ್ತಾ ಇದ್ರು ಅಂತ. ಸೊ ನೋಡ್ಬೋದು ಬಿಲ್ಡಿಂಗ್ಸ್ಗಳ ಆರ್ಕಿಟೆಕ್ಚರ್ಸ್. ಸೊ ಮೋಸ್ಟ್ ಆಫ್ ದ ಆಟೋಮೊಬೈಲ್ಸ್ ಇಲ್ಲೇನೆ. ಯಾವುದಾದ್ರೂ ಬೈಕ್ ಸಿಕ್ಕಿದ್ರೆ ಗ್ಯಾಪ್ ಒಂದು ರಿವ್ಯೂ ಹಾಕೋಣ ಬನ್ನಿ. ಇವಾಗ ರೋಡ್ ದಾಟೋಣ. ಸೊ ನಮ್ಮ ಮುಂದೆ ಕಾಣಿಸ್ತಾ ಇರುವಂಥದ್ದು ಕೊಲೋನ್ ಕೆಥೀಡ್ರಲ್. ನಂಗೆ ಟಂಗ್ ಟ್ವಿಸ್ಟ್ ಆಗ್ತಿಲ್ಲ, ನೋಡ್ಕೊಳ್ಳಿ. ಕೊಲೋನ್ ಕೆಥೀಡ್ರಲ್ 600 ವರ್ಷದ ಹಳೆಯ ಚರ್ಚ್ ಇದು. World War II ಆದಾಗ್ಲೂ ಸಹ ಈ ಒಂದು ಚರ್ಚ್ನ ಉಡಾಯಿಸೋಕ್ಕಾಗಿಲ್ಲ, ಸ್ಪೆಷಲಿ ಹಿಟ್ಲರ್ ಇದ್ದಿದ್ದಂಥ ಸಮಯದಲ್ಲಿ. ಯಾಕೆ ಅಂದರೆ ದೇಶದಲ್ಲಿ ಎಲ್ಲ ಕಡೆನೂ ನಾಶ ಆಯಿತು, ಆದರೆ ಚರ್ಚ್ಗಳನ್ನ ಮಾತ್ರ ಟಚ್ ಮಾಡಿಲ್ವಂತೆ. ಏನಕ್ಕೆ ಅಂದರೆ, ಇವಾಗ ನಮ್ಮಲ್ಲಿ ಹೆಂಗೆ ದೇವಸ್ಥಾನಗಳನ್ನ ಟಚ್ ಮಾಡಲ್ಲ, ಅದೇ ರೀತಿ ಇವರು ಚರ್ಚ್ಗಳನ್ನ ಕೂಡ ಮಾಡಿಲ್ಲ. ಇನ್ನೊಂದು ವಿಶೇಷತೆ ಏನು ಅಂದರೆ, ನಮ್ಮ ಗೋವಾ ಚರ್ಚಲ್ಲಿ ಒಬ್ಬರು ಸೈಂಟ್ದು ಸಮಾಧಿ ಇದೆ, ನಿಮಗೆ ನೆನಪಿದ್ರೆ ಗೋವಾ ಚರ್ಚಲ್ಲಿ. ಅದೇ ರೀತಿ ಅಲ್ಲಿ 1 ವೈಸ್ ಮೆನ್ ಇದೆ, ಬಟ್ ಇಲ್ಲಿ 3 ವೈಸ್ ಮೆನ್ದು ಸಮಾಧಿ ಇದೆಯಂತೆ. ಸೊ ಅದಕ್ಕೇನೆ ಇದು ಹೆಂಗೆ ಅಂತಂದರೆ, ಅವರ ಒಂದು ಕ್ರಿಶ್ಚಿಯಾನಿಟಿಗೆ ಒಂದು ಹೋಲಿ ಪ್ಲೇಸ್ ಅಂತ ಹೇಳ್ಬೋದು. ಸೊ ಅವ್ರದ್ದು ಸಮಾಧಿ ಇಲ್ಲಿದೆ. ಜೊತೆಗೆ ಇದು ಕೊಲೋನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ ಜಾಗ ಆಗಿದೆ. ಸೊ World War II ಅಲ್ಲಿ ನಾವು ಊಟ ಇರಲಿಲ್ಲ, ಆದರೆ World War II ಆದಾಗಲೂ ಗಟ್ಟಿ ಮುಟ್ಟಾಗಿ ನಿಂತಿರುವಂಥ 600 ವರ್ಷದ ಹಳೆಯ ಚರ್ಚ್ನ ನೋಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಸೊ ಅದೇ ಖುಷಿ ಅಂತ ಹೇಳ್ಬೋದು. ಸೊ ಇದು ನಮಗೆ ಈ ಚರ್ಚ್. Once you enter the Cologne Cathedral, please take off your caps. It's allowed to go inside. At the end of the cathedral, as I mentioned, there is a big caged area. So you walk all the way to the back and you can see this big nice box, which is a jeweled box, which contains the relics of the 3 wise men. When you finish your visit inside, on the right side, that's where I said you can enter if you want to go to the tower. There's a spire here. You can buy a ticket and then you can walk. So you can check all the details there. ಯಸಪ್ಪ ಕರ್ತವೆ, ಯಾರ್ಯಾರು ಯಸಪ್ಪನಿಗೆ ನಮಸ್ಕಾರ ಮಾಡಕ್ಕೆ ಹೋಗ್ತಾ ಇದ್ದೀರಾ ಈಗ? ಓಕೆ, ನಾವು ಇವಾಗ ಚರ್ಚಿಗೆ ಹೋಗ್ತಾ ಇದ್ದೀವಿ. ಓ, ಎಂಥ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಗುರು ಇದು, ಸೂಪರ್ ಆಗಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್ಲು, ಬ್ಯೂಟಿಫುಲ್. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ.
ಸೊ ಇವಾಗ ನಾವು ಚರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ. ಚರ್ಚ್ ಒಳಗೆ ಟೋಪಿ ಎಲ್ಲ ಹಾಕ್ಕೊಳಂಗಿಲ್ಲ. ಓಕೆ, ಇವತ್ತು ಚರ್ಚು. ಓಹೋ, ಏನು ಗುರು ಇದು ಜರ್ಮನಿ ಚರ್ಚ್ ಹಿಂಗೈತೆ, ಸಖತ್ತಾಗೈತೆ. ಇಲ್ಲಿ ನೋಡೋಣ ಬನ್ನಿ, ಸ್ವಲ್ಪ ಮೆತ್ತಗೆ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಜೀಸಸ್ದು ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. ಎಲ್ಲ ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಹೆಂಗಾಗಿದೆ ಈ ಚರ್ಚ್ದು ಅಂತ. ಆ್ಯಂಡ್ ಇದು ವರ್ಲ್ಡಲ್ಲಿ ಟ್ವಿನ್ ಟವರ್ ಇರುವಂಥ ವರ್ಲ್ಡ್ ಲಾರ್ಜೆಸ್ಟ್ ಚರ್ಚ್ ಅನ್ನೋ ಹೆಗ್ಗಳಿಕೆ ಕೂಡ ಇದೆ. ಸೊ ವರ್ಲ್ಡ್ ಲಾರ್ಜೆಸ್ಟ್ ಟ್ವಿನ್ ಟವರ್ ಇರುವಂಥ ಚರ್ಚ್ ಇದು. ಕ್ರಿಶ್ಚಿಯನ್ಸ್ಗಳು ನನ್ನ ವಿಡಿಯೋ ನೋಡ್ತಾ ಇದ್ರೆ ಇದು ನೋಡ್ಕೊಳ್ಳಿ, ಜರ್ಮನಿಯಲ್ಲಿರುವಂಥ ಒನ್ ಆಫ್ ದ ಹೋಲಿಯೆಸ್ಟ್ ಚರ್ಚು. 3 ಡಿಸೈಪಲ್ಸ್ ಅಂದರೆ 3 ವೈಸ್ ಮೆನ್ಸ್ ಅವರ ಸಮಾಧಿ ಈ ಒಂದು ಚರ್ಚ್ ಒಳಗಿದೆ. ಸೊ ತುಂಬ ಜನ ಇದನ್ನು ಹೋಲಿ ಪ್ಲೇಸ್ ಅಂತ ಬರ್ತಾರೆ. ಬಟ್ ನಿಮಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದರೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಬಿಡಿ. ಸೊ ಒನ್ ಆಫ್ ದ ಹೋಲಿಯೆಸ್ಟ್ ಚರ್ಚು ಜರ್ಮನಿಯ ಕೊಲೋನಲ್ಲಿ. ಸಖತ್ತಾಗಿದೆ ಆರ್ಕಿಟೆಕ್ಚರ್, ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ಅಂದರೆ ಕತೆ ಬರೆದಿದ್ದಾರೆ, ಜೀಸಸ್ ಕ್ರೈಸ್ಟ್ ಅವರ ಕತೆ ಬರೆದಿದ್ದಾರೆ. ಸೊ ಫಸ್ಟ್ ಚರ್ಚು ನಾವು ಕೂಡ ವಿಸಿಟ್ ಮಾಡ್ತಾ ಇರೋದು ಇವತ್ತು. ಆ್ಯಕ್ಚುಲಿ ಸೈಲೆಂಟ್ ಆಗಿದೆ, ಜನ ಪ್ರೇಯರ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ. ವರ್ಲ್ಡ್ ವಾರ್ 2 ಅಲ್ಲೂ ಉಡಾಯಿಸಿಲ್ಲ ಅಂದರೆ ಈ ಚರ್ಚು ಹೆಂಗೈತೆ ನೋಡಿ. ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್. ಆ್ಯಕ್ಚುಲಿ ಕಾಮಾಗಿ ಪೀಸ್ಫುಲ್ ಆಗಿದೆ. ಇಲ್ಲೆಲ್ಲ ಪ್ರೇಯರು, ಮದುವೆ ಎಲ್ಲ ಫ್ಯಾನ್ಸಿ ಆಗಿರುತ್ತೆ ಅನ್ಸುತ್ತೆ. ಇಲ್ಲೆಲ್ಲ ಮದುವೆ ಫ್ಯಾನ್ಸಿ ಮ್ಯಾರೇಜಸ್ ಬ್ರೋ. ಚರ್ಚ್ ಫ್ಯಾನ್ಸಿ ಮ್ಯಾರೇಜಸ್ ನಾವು ಡ್ರಾಮಾಸಲ್ಲಿ ನೋಡ್ತೀವಲ್ಲ, ಚರ್ಚ್ ಮ್ಯಾರೇಜು ಹೆಂಗಿರುತ್ತೆ. ಕೆ ಡ್ರಾಮಾ ಥರ. ಸೊ ನೋಡ್ಕೋಬೋದು ಇಲ್ಲಿ ಜೀಸಸ್ ಅವ್ರದ್ದು ಕ್ರಾಸ್ ಏನಿದೆ, ಹೋಲಿ ಕ್ರಾಸ್ ಅದಿಲ್ಲಿದೆ ನೋಡಿ. ಸೊ ಇಲ್ಲಿ ಒಳಗೆ ಎಂಟ್ರಿ ಇಲ್ಲ, ಸೊ ಅದಕ್ಕೆ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಈಗ ಕೆಲವರು ಮೇರಿನ್ ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಮೇರಿನ್ ಪ್ರಾರ್ಥನೆ ಮಾಡೋದಿಲ್ಲ. ಕ್ರಿಶ್ಚಿಯನ್ನಲ್ಲೇ ಸಬ್ಬು ಕ್ಯಾಸ್ಟಿಸಮ್ ಇರುತ್ತಲ್ಲ. ಸೊ ಇಲ್ಲೇನು ಮಾಡಿದ್ದಾರೆ, ಈ ದೊಡ್ಡ ಚರ್ಚಲ್ಲಿ ಒಬ್ರೊಬ್ರಿಗೆ, ಅಂದರೆ ಈಗ ನಾವು ಗೌಡ್ರು ಅಂದರೆ ಒಕ್ಕಲಿಗರು ಅವರು ಇವರು ಥರ ಬರ್ತಾರೆ, ಆ ಥರ ಜೀಸಸ್ನ ಪ್ರೇಯರ್ ಮಾಡೋರಿಗೆ ಸಪ್ರೇಟಾಗಿ ಲಾಬೀಸ್ ಇದೆ. ಜೊತೆಗೆ ಮೇರಿನ್ ಪ್ರೇಯರ್ ಮಾಡೋರಿಗೆ ಸಪ್ರೇಟ್ ಆಗಿದೆ, ಮೇರಿನ ಪ್ರೇಯರ್ ಮಾಡದೇ ಇಲ್ದಿರೋರಿಗೆ ಸಪ್ರೇಟ್ ಆಗಿದೆ. ಈ ಒಂದು ಚರ್ಚ್ ಅಡಿಯಲ್ಲಿ ನಿಮಗೆ ಎಲ್ಲರಿಗೂ ಪ್ರೇಯರ್ ಮಾಡೋದಕ್ಕೆ ಅವ್ರವ್ರಿಗೆ ಆಗಿರುವಂಥ ಒಂದು ಸ್ಪೇಸ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಕಂಫರ್ಟಬಲ್ ಆಗಿ ನಿಮಗೆ ಯಾರಿಗೆ ಮಾಡಬೇಕು, ಪ್ರೇಯರ್ ಮಾಡಬೇಕು ಅನ್ಸುತ್ತೆ ಅವ್ರು ಕೂತ್ಕೊಂಡು ನೀವು ಪ್ರೇಯರ್ ಮಾಡ್ಬೋದು. ಎಲ್ಲರಿಗೂ ಪ್ರೈವಸಿ ಇದೆ ಈ ಚರ್ಚಲ್ಲಿ. ಇಲ್ಲಿ ನೋಡಿ ಜ್ಯುವೆಲ್ರೀಸ್ ನೋಡಿ, ಅಲ್ಲಿ ಜ್ಯುವೆಲ್ರಿಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಅಂದರೆ ಆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಜ್ಯುವೆಲ್ರೀಸ್ನ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಸೊ ಅವ್ರ ಮೈ ಮೇಲೆ ನೋಡ್ಬೋದು ನೀವು, ಆ ಒಂದು ಇದ್ರ ಮೇಲೆ ಫುಲ್ಲು ಜ್ಯುವೆಲ್ರೀಸು. ಸೊ ಇದು ಪ್ರತಿಮೆಗಳ ಒಂದು ಆವರಣ. ಸೊ ನಿಮ್ಮ ಮುಂದೆ ಏನು ಕಾಣಿಸ್ತಿದೆಯಲ್ಲ, ಇಲ್ಲಿ 3 ವೈಸ್ ಮ್ಯಾನ್ ಅವರ ಸಮಾಧಿ, ಓಕೆನಾ. ಸೊ ಅವ್ರ ಸಮಾಧಿ 3 ವೈಸ್ ಮ್ಯಾನ್ ಅವರ ಸಮಾಧಿ. ಇದನ್ನು ಒಂದು ಗೋಲ್ಡನ್ ಬಾಕ್ಸ್ ಥರ ಮಾಡಿ ಅವ್ರನ್ನ ಅಲ್ಲಿ ಕೆಳಗೆ ಪ್ರಿಸರ್ವ್ ಮಾಡಿದ್ದಾರೆ. ಸೊ ಅವರ ಸಮಾಧಿ ಜಾಗ ಇದು. ಚರ್ಚೊಳಗೆ ಅವರ ಸಮಾಧಿ ಕೂಡ ಇದೆ. ನಾನು ಹೇಳಿದ್ನಲ್ಲ ಗೋವಾದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇಲ್ಲೂ ಕೂಡ ಇದೆ. ಬಟ್ ಅಲ್ಲಿ ಒಬ್ಬರಿದ್ದಾರೆ, ಇಲ್ಲಿ 3 ಜನ ಇದ್ದಾರೆ. ಸೊ ಚರ್ಚ್ ಮುಗಿಸ್ಕೊಂಡು ಇವಾಗ ನಾವು ಕೊಲೋನ್ ಸಿಟಿನ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದು ಫುಲ್ ರೋಡ್ ಶಾಪಿಂಗು. ಸೊ ಇಲ್ಲಿ ನೋಡಿ, ಎಲ್ಲಾದರೂ ಲೂಯಿ ವಿಟಾನು ಫಿಕ್ಸು ನೋಡಿ. ಲೂಯಿ ವಿಟಾನ್ ಈ ಕಡೆ, ರೋಲೆಕ್ಸ್, ಅದು ರೋಲೆಕ್ಸಲ್ಲಿ ಬ್ಯಾಗ್ ಅಲ್ಲ, ವಾಚು ನೋಡಪ್ಪ ಪಾಪ, ರೋಲೆಕ್ಸ್ ವಾಚು, ರೋಲೆಕ್ಸ್ ವಾಚ್ ನೋಡಿ, ರೋಲೆಕ್ಸ್ ವಾಚು. ವಾಚ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ರೋಲೆಕ್ಸ್ ವಾಚ್ಗಳು ಎಷ್ಟು 16,350 ಯೂರೋಸು, 1.5 ಲಕ್ಷ ಮೇಲಾಗುತ್ತೆ. ಅದು ಬ್ರ್ಯಾಂಡೆಡ್ ಬ್ಯಾಗು. ಬ್ರ್ಯಾಂಡೆಡ್ ಬ್ಯಾಗಿಗೆ ಹೋದ್ರೆ ಚಿಪ್ನಾಯ್ಕ್ನಲ್ಲಿ ಚಿಪ್ಪು. ರೋಲೆಕ್ಸ್ ವಾಚ್ 1,85,000. ಹಾಂ, ಲಕ್ಷ ಮೇಲೆ ಇಲ್ಲ, 1,85,000. ಅವೇನು ಚೆನ್ನಾಗವೆ ಅಂಕಲ್. 1 ಲಕ್ಷ ಒಟ್ನಲ್ಲಿ ಕೌಂಟ್ರು ಅಲ್ವಾ. ಸುಮ್ಮನೆ ಈ ಬಿಸ್ನೆಸ್ ಮ್ಯಾನ್ಗಳು ಆ ಥರದವರು, ಸುಮ್ಮನೆ ಅದ ಬೇನಾಮಿ ದುಡ್ಡು ಬರುತ್ತಲ್ಲ ಅಂಥವ್ರಿಗೆ ಇವೆಲ್ಲ. ದೊಡ್ಡ ಕಂಪ್ನಿ ಕಂಪ್ನಿ ನೆಡ್ಸೋನು ಹಾಕಲ್ಲ ಅವನು. ಹೌದು, ಯಾರು ಗೊತ್ತಾ, ಸುಮ್ಮನೆ ಇದ್ರ ತರ ದುಡ್ಡು ದುಡಿತಾರಲ್ಲ. ಹೌದು, ಕಷ್ಟಪಡ್ರೆ ಅವರು. ಜ್ಯುವೆಲ್ರೀಸ್ ಸರಿ ಯೋಚನೆ ಮಾಡ್ತಾನೆ, ಸಂಬಳ ಕೊಡ್ತಾನಲ್ಲ, ಹೌದು ಕೂಡ ಯೋಚನೆ ಮಾಡ್ತಾನೆ.
ಅದಕ್ಕೆ ನಾವು ಸುಮ್ಮನೆ ನೋಡ್ಕೊಂಡು ಕಣ್ಣಾಡ್ಸ್ಕೊಂಡು ಹೋಗ್ತಾ ಇರ್ಬೇಕು ಊಟ ಮಾಡೋದು ಒಳ್ಳೆ ಬಟ್ಟೆ ಹಾಕೊಳ್ಳೋದು ಅಷ್ಟೇ ನಮ್ಮ ಲೈಫ್. ಅಲ್ವಾ? ಚೆನ್ನಾಗಿ ತಿನ್ಬೇಕು, ಇವತ್ತು ಚೆನ್ನಾಗಿರ್ಬೇಕು ಅಷ್ಟೇ ನಾವು. ಬಟ್ಟೆ ಹಾಕೋಬೇಕು ಅಷ್ಟೇ. ಹರಿಯಾಣ ಗ್ರ್ಯಾಂಡಿ ಇದ್ದಾಳೆ ಅಲ್ಲಿ. ಯಾವುದು ಸ್ವರೋವಸ್ಕಿ ಜ್ಯುವೆಲ್ರಿ, ಸ್ವರೋವಸ್ಕಿ. ಇಲ್ಲೆಲ್ಲ ಅಷ್ಟೇ ನಮ್ಮ ಕತೆ. ಆಮೇಲೆ ಸೈಲೆಂಟಾಗಿ ಏನಾದರೂ ಸಿಕ್ಕದೆ ತಗೊಂಡೋಗ್ಬೇಕು ಅಷ್ಟೇ. ಸುಮ್ಮನೆ ನೋಡ್ಬೇಕು, ಹೋಗ್ಬೇಕಷ್ಟೆ. ಎಲ್ಲ ಕಡೆ ಇದ್ದೇ ಇರ್ತಾರೆ, ಜಾಸ್ತಿ ಇಲ್ಲ, ಇದ್ದಾರೆ. ಆದ್ರೆ ಸಿಗ್ಬೋದು ಇಲ್ಲಿ ನೋಡಿ. ಅವ್ರಾಗ್ಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆಶಾ ಅವರು ಕುತ್ಕೊಂಡು. ಇಲ್ಲಿ ಸಿಗುತ್ತಲ್ಲ ಅದು ಡೋನಟ್, ಇಲ್ಲಿ ಡೋನಟ್ ಹೇಳಿದ್ರಲ್ಲ, ಇಲ್ಲಿ ಸಿಗುತ್ತಲ್ಲ. Traditional Germany, like a bakery actually. You can get anything for the affordable price. ಓಕೆ. So ನಾವು ಹೇಗೆ ನಮ್ಮ ಬೇಕರಿ ಹೋಗಿ ನೋಡ್ತೀವಲ್ಲ ಆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬ್ರೆಡ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಟ್ರೈ ಮಾಡಿ. ಇಲ್ಲಿ ಓಕೆ, ಲೆಟ್ಸ್ ಗೋ. ಕ್ಯಾಶ್ ತಗೋತಾರಾ? ಕ್ಯಾಶ್ ತಗೋತಾರೆ, ಕಾರ್ಡು ಇದೆ. ಓಕೆ. ಕೆಲವು ಕಡೆ ಬರೀ ಕಾರ್ಡ್ಸ್ ಓನ್ಲಿ ಅಂತ ಹಾಕಿದ್ದಾರೆ ಅದಕ್ಕೆ. ಜರ್ಮನಿ ಆಕ್ಚುಲಿ ತುಂಬಾ ಕ್ಯಾಶ್ ಪ್ರಿಫರ್ ಮಾಡ್ತಾರೆ. ಕ್ಯಾಶಾ? ಓಕೆ, ಡನ್. ಸೊ ಬನ್ನಿ, ಏನಾದರೂ ತಿನ್ನಕ್ಕಿದ್ರೆ ಲೆಟ್ಸ್ ಟ್ರೈ. ಇದು ಜರ್ಮನ್ ಸ್ಪೆಷಲ್ ಬರ್ಲೇನ್ ಅಂತ ಹೇಳಿ ಕರೀತಾರೆ. ಇದು ಒಳಗಡೆ ನಮಗೆ ಇದು ಡೋನಟ್ ಥರ ಒಳಗಡೆ ಕ್ರೀಮ್ ಇರುತ್ತಂತೆ. ಸೊ ಅದ್ರ ತೂತಿಲ್ದಿರೋಂಥ ಡೋನಟ್ ಬರ್ಲೇನ್, ಜರ್ಮನಿ ಸ್ಪೆಷಲ್ ಸ್ವೀಟ್ ಐಟಮ್. ಏನಿದೆ? ಜಾಮು ನೋಡಿ, ಒಳಗೆ ಜಾಮು. ಒಂಚೂರು ಟೇಸ್ಟ್ ಮಾಡಪ್ಪ ಒಂಚೂರು. ಕ್ರೀಮ್ ಬನ್ ಅಂತೆ. ಒಂಥರ ಫ್ಲೇವರ್ ಅಲ್ಲ. ಜಾಮ್ ಬನ್ನು, ಯಾಕಂದ್ರೆ ಜಾಮ್ ಇದೆ ಸೆಂಟ್ರಲ್ಲಿ. ಕ್ರೀಮ್ ಬನ್ ಅಲ್ಲ, ಜಾಮ್ ಬನ್ನು. ಸರಿ, ಇವಾಗ ತಿನ್ನೋದನ್ನ ವಿಡಿಯೋ ಮಾಡ್ಬೇಕು ಅಂದ್ರಲ್ಲ, ಇದು ಹೆಸರೇನು? ಸ್ಟ್ರಾಬೆರಿ ಅಲ್ಲ, ಅದು ತಿಂಡಿಗೊಂದು ಹೆಸರು ಇರುತ್ತೆ, ಅದು ಹೆಸರು ಹೇಳಿ. ವೆರಿ ಗುಡ್. ಇದು ನೋಡಿ, ಇದು ಕಲಿಸ್ತಾ ಇದೀವಿ ಈಗ. ಪಪ್ಸ್ ಮೇಲೆ ಸ್ಟ್ರಾಬೆರಿ ಕೊಟ್ಟಿದ್ದಾರೆ. ಪಪ್ಸ್ ಮೇಲೆ ಸ್ಟ್ರಾಬೆರಿ, ಸ್ಟ್ರಾಬೆರಿನ ಕಟ್ ಮಾಡ್ತಾ ಇದಾರೆ ಅಂಕಲ್. ಬರ್ತ್ಡೇ ಮಾಡ್ತಾ ಇದೀವಿ. ಇವರು ಅದೇ ತಿಂತದೆ. ಅಂಕಲ್, ಇದು ಹೆಸರೇನು ಅಂಕಲ್? ನೀವಾದ್ರೂ ಹೇಳಿ. ಗೊತ್ತಿಲ್ಲ. ಪಪ್ಸು, ಜರ್ಮನ್ ಪಪ್ಸು. ಚೆನ್ನಾಗಿದ್ಯಾ? ನೈಸ್. ಆಂಟಿ ಕಾಫಿ ಕುಡಿತಾ ಇದ್ದಾರೆ ನೋಡಿ. ಅದು ಫುಲ್ ನೀರಿದೆ ಒಟ್ಟಿನಲ್ಲಿ. ಕ್ರೀಮು ತಿನ್ನಿ. ಇದು ಜರ್ಮನಿಯ ಗೆಫೆಲ್ ಬಿಯರ್, ಫೇಮಸ್ ಲೋಕಲ್ ಬಿಯರ್. ಸೊ ಲೋಕಲ್ ಬಿಯರ್ನ ಟ್ರೈ ಮಾಡ್ತಾ ಇದೀವಿ. ಲೋಕಲ್ ಫುಡ್ ಎಕ್ಸ್ಪ್ಲೋರ್ ಮಾಡಬೇಕಲ್ಲ. 3 ಉದ್ದ ಗ್ಲಾಸ್, ಸಣ್ಣ ಗ್ಲಾಸ್, ಚೆನ್ನಾಗಿದೆ, ಕುಡಿಬೇಕು ಇವಾಗ. ಸೊ ನೋಡಿ, ಇಲ್ಲಿ 100% ಬೀಫ್ ಅಂತ ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ಹೇಳ್ತಿರೋದು, ದಯವಿಟ್ಟು ನೋಡ್ಕೊಂಡು ಹೋಗಿ. ತಿನ್ನೋರಿದ್ರೆ ಹೋಗಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ತಿಂದಿಲ್ದಿರೋರು ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ. ಆಮೇಲೆ ಗೊತ್ತಾಗಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ಹೇಳ್ತಿರೋದು. ಗೊತ್ತಾಗಲ್ಲ ಅನ್ನೋರು ಹೋಗಲೇಬೇಡಿ. ನಿಮಗೇನು ಬೇಕೋ ಅದನ್ನು ಕೇಳಿ ತಗೊಳ್ಳಿ, ಯಾಕಂದರೆ ಪ್ರಾಬ್ಲಮ್ ಖಂಡಿತ ಆಗುತ್ತೆ. ಆಮೇಲೆ ಗೊತ್ತಾಗ್ದಿರ ತಿನ್ಬಿಡ್ತೀರಲ್ಲ. ಓಕೆ, ನಮ್ಮ ಅಮ್ಮಂಗೆ ಒಂದು ಬ್ಯಾಗ್ ಬೇಕು ಅಂತ ಹೇಳಿದರು. ಬಟ್ ಇದು ತುಂಬ ಎಕ್ಸ್ಪೆನ್ಸಿವು. ಬಟ್ ಪರವಾಗಿಲ್ಲ, ಒಂದು ಮೊಬೈಲ್ ಇಟ್ಕೊಳ್ಳೋದಕ್ಕೆ ಒಂದು ಚಿಕ್ಕದು ಒಂದು ಬ್ಯಾಗ್ ತಗೊಂಡಿದ್ದೀನಿ. ಆಮೇಲೆ ಒಂದು ಫ್ರಿಜ್ ಮ್ಯಾಗ್ನೆಟ್ ಜರ್ಮನಿದು. ಸೊ ಕೊಲೋನ್ ಅನ್ನೋ ಒಂದು ಜಾಗದಲ್ಲಿ ಇದ್ದಿದ್ದು ನಾವು. ಸೊ ಚರ್ಚ್ ನೋಡೋದ್ರಲ್ಲ, ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಒಂದು ಬಿಯರ್ ತೋರಿಸಿದೆ ನಿಮಗೆ, ಲೋಕಲ್ ಬಿಯರ್ ಹೆಂಗೆ ಅಂತ. ಸೊ ಬಿಯರ್ ನಮ್ಗೆ ಆಲ್ಮೋಸ್ಟ್ 300 ರೂಪಾಯಿ ಆಗುತ್ತೆ ಅದು. ಓಕೆನಾ? 300 ರೂಪೀಸ್ ಕೊಡಬೇಕು ಬಿಯರ್ಗೆ. ಕಾಸ್ಟ್ಲಿ ದುನಿಯಾ ಹೇಳ್ದಂಗೆ. ಸೊ ಇವಾಗ ಊಟದ ಸಮಯ ಆಯಿತು, 1:15 ಆಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ನನಗೆ ಭಾರಿ ಖುಷಿಯಾಗಿದೆ ಏನಂದರೆ, ಈ ದೇಶದಲ್ಲಿ ನಾಯಿಗಳು, ಸೋ ಕ್ಯೂಟ್ ಡಾಗ್ಸ್. ಸೊ ನಿಮಗೆ ಜರ್ಮನಿಯಲ್ಲಿ ವಡಾಫೋನು ಇದೆ. ಸೊ ಇಂಟರ್ನ್ಯಾಷನಲ್ ರೋಮಿಂಗಿಗೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ವಡಾಫೋನ್ ಇದೆ. ಅಯ್ಯಲ್ಲೋಡಲ್ಲಿ ನಾಯಿ ಸೋ ಕ್ಯೂಟ್, ಸೋ ಕ್ಯೂಟ್. ಕುಚ್ಕಿಸ್ಬಿಟ್ಟಿಯಾ? ಹೆವಿ ನಾಯಿಗಳನ್ನ ನೋಡಿದ್ದೀವಿ ಮಾತ್ರ ನಾವು. ಸಿಕ್ಕಾಪಟ್ಟೆ ನಾಯಿಗಳಿದಾವಪ್ಪ ಇಲ್ಲಿ.
ಹೌದು, ಅಲ್ಲಿ ಬರೀ ಬೈಸಿಕಲ್ ನೋಡಿದ್ವಿ, ಇಲ್ಲಿ ಬರೀ ನಾಯಿ ನೋಡ್ತಾ ಇದೀವಿ ನಾವು. ಅದು ಡಿಫ್ರೆಂಟ್ ನಾಯಿ. ಇಲ್ಲಿ ನೋಡಿ, ಇದು ಫುಲ್ಲು ನಿಮಗೆ ಹೈ ಆ್ಯಂಡ್ ಶಾಪಿಂಗ್ ಕಾಂಪ್ಲೆಕ್ಸ್. H&M ಇದೆ ನೋಡಿ ಇಲ್ಲೆಲ್ಲ. ನಿಮಗೆಲ್ಲ ಬ್ರ್ಯಾಂಡ್ ಫ್ರೀಕ್ಸ್ ಇದ್ದರೆ ನಿಮ್ಗೆ ಇದೆಲ್ಲ ಶಾಪಿಂಗ್ ಮಾಡ್ಕೋಬೋದು. ಹಾಫ್ ಪ್ರೈಸಲ್ಲಿ ಸಿಗುತ್ತೆ ನಿಮ್ಗೆ. ಆ್ಯಕ್ಚುಲಿ ನಾವೆಲ್ಲ ಬ್ರ್ಯಾಂಡ್ ಫ್ರೀಕ್ಸ್ ಅಲ್ಲ, ನಾವೆಲ್ಲ ಲೋಕಲ್ ಫ್ರೀಕ್ಸು. ನಮ್ದೇನಿದ್ರು ಲೋಕಲ್ ಶಾಪಿಂಗೆ. ಬ್ರ್ಯಾಂಡ್ ಮೇಲೆ ನಂಗೇನು ಅಷ್ಟು ಕ್ರೇಜ್ ಇಲ್ಲಪ್ಪ. H&M ನೋಡಿ, ಹುಚ್ಚುಮುಂಡೆ ಮಕ್ಕಳು ಒಂದಿದ್ರಲ್ಲ, ಹುಚ್ಚುಮುಂಡೆ ಮಕ್ಕಳು ಬ್ರ್ಯಾಂಡ್ ಇಲ್ಲಿದೆ. ಫುಟ್ ಲಾಕರ್ಸ್, ಶೂ. ಡಂಕಿನ್, ಇಂಡಿಯಾದಲ್ಲಿದೆ ಡಂಕಿನ್ ಡೋನಟ್ಸ್. ಡೆನಿಮು ಕಮ್ಮಿ ಇಲ್ಲಿ. ಸೊ ಇದೆಲ್ಲ ನಿಮಗೆ ಜಾಸ್ತಿ ಏನಂದರೆ ಈ ಕಂಟ್ರಿಯಲ್ಲಿ ಇದು ಶಾಪಿಂಗ್ ಮಾಡಿದ್ದು €5 ಪುಟಾಣಿ ಬ್ಯಾಗು. ಓಕೆನಾ, ಮೊಬೈಲ್ ಇಟ್ಕೊಳ್ಳೋದಕ್ಕೆ. ಇದು ಬೆಕ್ಕು ಓಲೆ, ನಂಗೆ ಭಾರಿ ಇಷ್ಟ ಆಯ್ತಿದೆ ಬೆಕ್ಕು ಓಲೆ. ಇದು ನಮ್ಮಪ್ಪ ಸೆಲೆಕ್ಟ್ ಮಾಡಿದ್ದು, ಚೆನ್ನಾಗಿದೆ ನೋಡಿ. ಬೆಕ್ಕು ಓಲೆ ತೊಗೊಂಡೆ. ಆಮೇಲೆ ಜರ್ಮನಿದು ಒಂದು ಮ್ಯಾಗ್ನೆಟ್ಟು. ಈ ಬ್ಯಾಗು ವೆರಿ ಕ್ಯೂಟ್ ಬ್ಯಾಗ್. ಸೊ ನಂಗೆ ಇಷ್ಟ ಆಯಿತು. ಈ ಥರ ಗೊಂಬೆ ಎಲ್ಲ ಇದ್ದರೆ ನಂಗೆ ಇಷ್ಟ ಆಗುತ್ತೆ. ಸೊ ಈ ಥರದ್ದೊಂದು ಬ್ಯಾಗು. ಇದು ಕಾಸ್ಟ್ಲಿ, 2,500 ಆಯಿತು. ಇದು ₹100. ಇದು ಮ್ಯಾಗ್ನೆಟ್ಟು €5, ಬ್ಯಾಗ್ €5. ಸೊ ಇದಿಷ್ಟು ಶಾಪಿಂಗ್ ಮಾಡಿರೋದು. ಇವತ್ತೇ ಫಸ್ಟ್ ಟೈಮ್ ಇಷ್ಟೊಂದು ಶಾಪಿಂಗ್ ಮಾಡಿರೋದು ನಾನು. ಫ್ರಿಜ್ ಮ್ಯಾಗ್ನೆಟ್ ಬಿಟ್ಟು ಏನು ತೊಗೋತಿರಲಿಲ್ಲ, ಬಟ್ ನನಗೆ ತುಂಬ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ಸೊ ಇಷ್ಟು ಶಾಪಿಂಗ್ ಮಾಡಿದ್ವಿ. ಇವಾಗ ಊಟ ಮಾಡ್ತಾಯಿದ್ದಾರೆ. ಅದೇ ರೊಟ್ಟಿ, ಅದೇ ದಾಲು, ಅದೇ ಇನ್ನೂ ಟೈಮ್ ಇದೆ, ನೋಡೋಣ ಬನ್ನಿ. ಇನ್ನೇನಾದರೂ ಸಿಕ್ಕಿದ್ರೆ ವಿಲ್ ಡು ಶಾಪಿಂಗ್. ಸೊ ಏನು ಇದು ಒಂದು ಬ್ರೆಡ್ಡು, ಜರ್ಮನಿಯ ಫೇವ್ರೆಟ್ ಬ್ರೆಡ್ ಅಂತ. ಇದು ಬಿಯರ್ ಜೊತೆಗೆ ತಿನ್ನೋ ಬ್ರೆಡ್ ಅಂತೆ. ಸೊ ಇದೊಂದು ಬ್ರೆಡ್. ಸೊ ಜರ್ಮನಿಯಲ್ಲಿ ಕೊಲೋನ್ ಅನ್ನೋ ಒಂದು ಜಾಗ ಅಷ್ಟೇ ನೋಡಿದ್ದು. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ಇವತ್ತು ಸ್ವಲ್ಪ ಡಿಸಪಾಯಿಂಟ್ಮೆಂಟು. ಊಟನೂ ನನಗೇನಷ್ಟು ಇಷ್ಟ ಆಗಲಿಲ್ಲ. ಪ್ಲಸ್ ಅದು ಪ್ಲೇಸು ಇಲ್ಲ. ಶಾಪಿಂಗ್ ಅಂದರೆ ಬ್ರ್ಯಾಂಡ್ ಇರೋರ್ಗೆ ಓಕೆ, ಬಟ್ ನಮಗೆಲ್ಲ ಏನು ಅಷ್ಟೊಂದು ಸೆಟ್ ಆಗಲ್ಲ. ಶಾಪಿಂಗ್ ಎಲ್ಲ ಎಕ್ಸ್ಪೆನ್ಸಿವ್ ಇದೆ. ಏನೋ ನೆನಪಿಗೆ 1-2 ಐಟಮ್ ತೊಗೊಂಡಿದ್ದೀವಿ. ಬಟ್ ಸ್ಟಿಲ್ ಜರ್ಮನಿಯಲ್ಲಿ ಒಂದೇ ಜಾಗ. ಸೊ ಜರ್ಮನಿ ಇಸ್ ಡಿಸಪಾಯಿಂಟಿಂಗ್. ಅಟ್ಲೀಸ್ಟ್ ಪ್ಯಾರಿಸ್ ಆದರೂ ಸ್ವಲ್ಪ ನೆಮ್ಮದಿಯಾಗಿ ನೋಡಿದ್ವಿ. ಮತ್ತು ಇಲ್ಲಿಂದ 250 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಇನ್ನು ಮಲಗೋದಷ್ಟೇ. ಸೈಟ್ ಸೀಯಿಂಗ್ ಏನೂ ಇಲ್ಲ. ಸೊ ಕೊಲೋನ್ ಅನ್ನೋ ಒಂದು ಊರು, ಇಲ್ಲಿರೋ ಒಂದು 600 ವರ್ಷದ ಹಿಂದಿನ ಒಂದು ಚರ್ಚು. ಸೊ ಹಿಂದೆ ನೋಡಿದ್ರೆ ನಿಮಗೆ ಹಳ್ಳಿ ಎಲ್ಲ ಇದೆ. ಅಂದರೆ World War II ನಡೆದಾಗ ಎಲ್ಲ ಡೆಮೊಲಿಷ್ ಆಗಿತ್ತು. ಸೊ ಆಮೇಲೆ ಇವಾಗ ಈ ಚರ್ಚ್ ಒಂದು ನಿಂತ್ಕೊಂಡಿತ್ತು. ಚರ್ಚಿಗೆ ಏನೋ ಡ್ಯಾಮೇಜಸ್ ಆಗಿಲ್ಲ. ಸೊ ಅದಕ್ಕೆ ಈ ಒಂದು ಜಾಗ ಫೇಮಸ್ ಅಷ್ಟೇ, ಬಿಟ್ಟರೆ ಅಂತ ಹೈಲೈಟ್ಸ್ ಏನಿಲ್ಲ. ಸೊ ಜರ್ಮನಿಯಲ್ಲಿ ಕೊಲೋನ್ ಮುಗಿಸಿ ನಾಳೆ ಮತ್ತೊಂದು ದೇಶಕ್ಕೆ ಹೋಗ್ತೀವಿ. ಆ ಮತ್ತೊಂದು ದೇಶ ಯಾವುದು ತೋರಿಸ್ತೀನಿ. ನಮಗೆ ಈ ಥರ ವಾಶ್ರೂಮ್ ಬ್ರೇಕ್ಸ್ ಇರುತ್ತೆ. ಸೊ ವಾಶ್ರೂಮ್ ಬ್ರೇಕ್ಸಲ್ಲಿ ಈ ಥರ ನಾವು ಕೆಫೆ ಇರುತ್ತೆ, ರೆಸ್ಟೋರೆಂಟ್ಸ್ ಇರುತ್ತೆ, ಸೂಪರ್ ಮಾರ್ಕೆಟು ಬೇಸಿಕಲಿ. ಇದು ಸೂಪರ್ ಮಾರ್ಕೆಟಲ್ಲಿ ನಾವು ಕಾಫಿ ಬೇಕಾ, ವಾಶ್ರೂಮ್ಸ್ ಯೂಸ್ ಮಾಡಬೇಕಾ, ಎಲ್ಲ ಯೂಸ್ ಮಾಡ್ಕೋಬೋದು. ಸೊ ಇದು ವಾಶ್ರೂಮ್ಗೆ ದುಡ್ಡು ಕಟ್ಟಬೇಕು. €1 ಕೊಟ್ಟರೆ ನಮಗೆ ಕೂಪನ್ ಕೊಡ್ತಾರೆ. ಆ ಕೂಪನ್ನ ಇಲ್ಲಿ ಶಾಪಿಂಗ್ ಮಾಡೋದ್ರಲ್ಲಿ ಮೈನಸ್ ಮಾಡಿಸ್ಕೋಬೋದು. ಸೊ ನಿಮಗೆ ಎಲ್ಲ ಸಿಗ್ತವೆ ನೋಡಿ, ಈ ಥರ ಎಲ್ಲ ಇರುತ್ತೆ. ಚೆನ್ನಾಗವೆ ಗೊಂಬೆಗಳು. ಆದರೆ ಇದೇನು ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಏನು ಮಾಡೋದು ಇದೇನು ಮಾಡೋದು? ಓ ಬಾಲ್, ಓಕೆ. ಒಂದಿ ಬಾಲೆಲ್ಲ ಅದು. ಸೊ ಒಂದು ರೆಸ್ಟೋರೆಂಟ್ ಕೈಂಡ್ ಗೇಮ್ ಆಡ್ತಾವ್ ನಾನು ಕೂತ್ಕೊಂಡಿಲ್ಲಿ. ಇಲ್ಲೆಲ್ಲ ಸಿಸ್ಟಮ್ ಹೆಂಗೆ ಅಂತ ಹೇಳಿದ್ರೆ ನಂಬಿಕೆ ಮೇಲೆ ನಡೆಯುತ್ತೆ ನೋಡಿ. ಅವನಿಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಆರಾಮಾಗಿ ಪೆಟ್ರೋಲ್ಗೆ ಬಿಟ್ಬಿಟ್ಟು ಹೋಗಿ ಕಾಫಿ ತೊಗೊಂಡು ಬಂದ. ಹೆಂಗೆ ಅಂದರೆ ಸೆಲ್ಫ್ ಎಲ್ಲನೂ, ಎಲೆಕ್ಟ್ರಿಕ್ ಚಾರ್ಜಿಂಗ್ ಆಗಿರ್ಬೋದು ಅಥವಾ ಪೆಟ್ರೋಲ್ ಹಾಕಿಸ್ಕೊಳ್ಳೋದಾಗಿರ್ಬೋದು. ಪೆಟ್ರೋಲ್ ಸ್ಟೇಷನ್ ನಿಮಗೆ ಅಲ್ಲಿ ಕಾಣುತ್ತೆ. ಆರಾಮಾಗಿ ಅಲ್ಲಿ ಮಿಷಿನಲ್ಲಿ ಕಾರ್ಡ್ ಹಾಕ್ಬಿಟ್ರೆ, ದುಡ್ಡು ಹಾಕ್ಬಿಟ್ಟು ಎಷ್ಟು ಲೀಟ್ರು ಅಂತ ಏನೆಲ್ಲ ಇರುತ್ತೆ, ಬಿಟ್ಬಿಟ್ರೆ ಸೆಲ್ಫ್ ಫ್ಯೂಲು ಅವರೇ ಫ್ಯೂಲ್ ಹಾಕೊತಾರೆ, ಹೋಗ್ತಾ ಇರಬೇಕು ಅಷ್ಟೇ. ಪೇಮೆಂಟ್ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೇ ಈ ಥರ ಸೆಲ್ಫ್ ಫ್ಯೂಲ್ ಸ್ಟೇಷನ್ಸ್ಗಳನ್ನ ಇಟ್ಟಿರ್ತಾರೆ. ಇದು ನಮ್ಮ ಇಂಡಿಯನ್ ಕಲ್ಚರಲ್ಲಿ ಇಲ್ಲ, ಬಟ್ ಫಾರಿನ್ ಕಲ್ಚರಲ್ಲಿ ಮೋಸ್ಟ್ ಆಫ್ ದ ಕಂಟ್ರೀಸ್ ನಮಗೆ ಸೆಲ್ಫ್ ಫ್ಯೂಲ್ಡೇನೆ. ಸೊ ಅತಿ ಹೆಚ್ಚು ನಮಗೆ ಕಾಣೋದು ಶೆಲ್ ಪೆಟ್ರೋಲ್ ಬಂಕ್ ಆಲ್ ಓವರ್ ವರ್ಲ್ಡ್ ಇದೆಲ್ಲ. ಸೊ ಆ ಥರ ನೋಡಿ, ಅವ್ನು ಹಿಂದೆ ಬೋಟ್ ಕಟ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ. ಆಮೇಲೆ ಇದು ಬಸ್ ಸ್ಟೇಷನ್, ಅಂದರೆ ರೆಸ್ಟ್ ಹೇಳಿದ್ನಲ್ಲ ನಾನು, ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ನಾವು ಹೋಗಿದ್ದು ರೆಸ್ಟೋರೆಂಟ್ಗೆ. ಸೊ ಇದು ನಮಗೆ ರೆಸ್ಟ್ ಸ್ಟೇಷನ್.
ಬ್ರೇಕು ಬಸ್ಗಳಿಗೆ ಸಪ್ರೇಟ್ ಲೈನ್ ಇರುತ್ತೆ, ವಾಶ್ರೂಮ್ಸ್ ಯೂಸ್ ಮಾಡೋದು, ಕಾಫಿ ಟೀ ಬ್ರೇಕ್ ಎಲ್ಲದಕ್ಕೂ ಈ ಥರ ಒಂದು ಜಾಗ ಇರುತ್ತೆ. ಈ ಥರ ಹೆಂಗಾಯ್ತು ಫಾರಿನ್ ಕಂಟ್ರಿ? ಸೂಪರ್ ಆಗಿದೆಯಾ? ನಮ್ಮ ಇಂಡಿಯಾಗಿಂತ ಚೆನ್ನಾಗಿದೆಯಾ? ಊಟ ಅಡ್ಜಸ್ಟ್ ಆಯ್ತಾ ನಿಂಗೆ? ಊಟ ಅಂದ್ರೆ ಎಲ್ಲ ಇಂಡಿಯಾದೇ ಇದೆ. ನಮ್ಮಲ್ಲೆಲ್ಲ ಆದ್ರೆ ಎಲ್ಲ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇಲ್ಲಾದ್ರೆ ಒಂದೇ ತಿನ್ಬೇಕು ದಿನ. ನೋಡ್ದ ಕರೆಕ್ಟಾಗಿ ಎಲ್ಲ ಹುಡುಗ. ಇಲ್ಲಿ ರೋಡ್ಸು ನೇಚರು ಎಲ್ಲ ಇಷ್ಟ ಆಯ್ತಾ ನಿಂಗೆ? ತುಂಬಾ ಇಷ್ಟ ಆಯ್ತು. ಟ್ರಾಫಿಕ್ ರೂಲ್ಸ್ ಎಲ್ಲ ಇಷ್ಟ ಆಯ್ತಾ? ಪ್ಲೇಸಸ್ ಎಲ್ಲ ಇಷ್ಟ ಆಯ್ತಾ ನಿಂಗೆ? ಮತ್ತೆ ಇನ್ನೇನು ಇಷ್ಟಪಟ್ಟೆ ನೀನ್ ಇಲ್ಲಿ? ನಾನು ಜಸ್ಟ್ ಕಾರ್ಗಳು ನೋಡ್ಕೊಳ್ಳೋದು, ಅನ್ನಿದ್ದೆ ಮಣ್ಣಿಂದ ಮಾಡೋದು ಅಷ್ಟೇ, ಅದೇ ಇಷ್ಟ. ಕಾರ್ ನೋಡೋದು ಮಲ್ಗದಾ? ನಿಂಗೆ ಕಾರ್ ಕ್ರೇಜಾ? ಬೈಕ್ ಕ್ರೇಜ್ ಇಲ್ವಾ ನಿಂಗೆ? ಎಲ್ಲ ಈ ದೇಶದಲ್ಲಿ ಡ್ರೈವರು ಕಾಫಿ ಬ್ರೇಕ್ ಹೋಗಿದ್ರೆ ಬಸ್ಸಲ್ಲಿ ಕಾಫಿ ಸಿಂಬಲ್ ತೋರಿಸ್ತಾರೆ ನೋಡಿ. ಇದು ಬಸ್ ಸ್ಟಾಪು. ಬಸ್ ಡ್ರೈವರು ಕಾಫಿ ಬ್ರೇಕ್ ಹೋಗಿದ್ದಾರೆ. ಸೊ ಬಸ್ಸಲ್ಲಿ ಮುಂದೆಗಡೆ ಕಾಫಿ ಬ್ರೇಕ್ ಅಂತ ತೋರಿಸ್ತಾರೆ. ಸೊ ಪ್ಯಾಸೆಂಜರ್ ಯಾರು ಹತ್ತಂಗಿಲ್ಲ. ಜೊತೆಗೆ ಡ್ರೈವರ್ ಎಲ್ಲೋದ್ರು ಅಂತ ಕೇಳೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ಮೆನ್ಷನ್ಡ್ ಕಾಫಿ ಬ್ರೇಕ್ ಅಂತ ಹೇಳಿ. ಸೊ ವೆರಿ ನೈಸ್ ಟೆಕ್ನಾಲಜಿ. ಅಯ್ಯೋ ಈ ಥರನೂ ನೋಡೇ ಇರಲಿಲ್ಲ ನಾವು. ಬಸ್ಗಳು ನೋಡ್ರಿ ಹೆಂಗೈತೆ, ಕ್ರೇಜ್ ಆಗೈತೆ ಬಸ್ಸು. ಎಲ್ಲ ಎಲೆಕ್ಟ್ರಿಕ್ ಬಸ್ಗಳು ಕಾಫಿ ಬ್ರೇಕ್ ಹೋಗಿದ್ದಾರೆ ಅಂತ ನೋಡಿ. ಇವರೇ ಸೂಪರ್ ಅಲ್ಲ? ಯಾವ ಲೆವೆಲ್ಗೆ ಟೆಕ್ನಾಲಜಿ ಮುಂದೆ ಬಂದಿದೆ ನೋಡಿ. ಕಾಫಿ ಪಾಸ್ ಅಂತ ಹೇಳಿ ಕಾಫಿ ಬ್ರೇಕ್ ಹೋಗಿದ್ದಾರೆ. ನಮ್ಮಪ್ಪ ಡ್ರೈವರ್ ಪ್ರೊಫೆಷನ್ ಇಲ್ಲೋದ್ರು ಬಿಡಲ್ಲ. ಆ ಬಸ್ಸು ಕೇಳ್ಕೊತಾವ್ರೆ ಬಸ್ ಬಗ್ಗೆ ನೋಡಿ. ಏನೋ ಬಸ್ ಡ್ರೈವರ್ ಹತ್ರ ಬಸ್ ಬಗ್ಗೆ ಕೇಳ್ತಾವ್ರೆ. ಅಲ್ಲೋಡಿ ಸಿಂಬಲ್ ಕಾಫಿ ಪಾಸ್ ಅಂತೆ. ಬಸ್ ಡ್ರೈವರು ಕಾಫಿ ಬ್ರೇಕ್ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಟೆಕ್ನಾಲಜಿಯ ಹೆಂಗೈತೆ ನೋಡಿ. ನಮ್ಮಲ್ಲಿ ಬೇವರ್ ಸಿನಿಮಾಗ ಎಲ್ಲಾದ ಬಸ್ ಡ್ರೈವರ್ ಒಂದು ಬೈತಾ ಇರ್ತಾರೆ ಅಲ್ವಾ? ಈ ಕಾಫಿ ಬ್ರೇಕ್ ಅಂತ ಹೇಳ್ತಾವ್ರೆ ಆರಾಮಾಗಿ. ವೆರಿ ನೈಸ್. ಸೊ ಇವತ್ತು ನಾವು NH ಹೋಟೆಲ್ಸ್ ಅಂತ ಹೇಳಿ ಇಲ್ಲಿ ಜರ್ಮನಿಯಲ್ಲಿದ್ದೀವಿ. ಸೊ ವಾಶ್ರೂಮ್ಸ್ ನೋಡ್ಬೋದು, ಎಲ್ಲೂ ನೀರಿಲ್ಲ, ಬಟ್ ಬಾತ್ ಟಬ್ ಇದೆ. ಇದು ನಮ್ಮ ರೂಮು, ಟ್ವಿನ್ ಶೇರಿಂಗು. ಸೊ ಈ ಕಡೆಯಿಂದ ನಮಗೆ ವ್ಯೂ ಸಿಗುತ್ತೆ ನೋಡಿ, ಗಾರ್ಡನ್ ವ್ಯೂ ಎಲ್ಲ ಈ ಥರ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲ NH ಹೋಟೆಲ್ಸ್ ಅಂತ ಹೇಳಿ ನಮಗೆ ಸ್ಟೇ ಕೊಡ್ತಿರೋದು. ಈ ಥರ ಟ್ವಿನ್ ಶೇರಿಂಗು, ಕೆಟಲ್ಲು ಅದೆಲ್ಲ ಇರುತ್ತೆ, ಯುಟಿಲೈಸ್ ಮಾಡ್ಕೋಬೋದು ಬೇಕಾದರೆ. ಈ ಥರ ರೂಮ್ಸ್ ಕೊಡ್ತಾರೆ.